ವರ್ಷಕ್ಕೊಮ್ಮೆ ಬರುವ ಮಹಾ ಉತ್ತರ ಪಾಲ್ಗುಣಿ ನಕ್ಷತ್ರದಂದು ಪಂಪಾ ನದಿ ತೀರದಲ್ಲಿ ಅಯ್ಯಪ್ಪನ ಜನ್ಮದಿನದ ಸಂಭ್ರಮವನ್ನು ಆಚರಿಸಲಾಗುತ್ತೆ ಅಂತ ನಿಮಗೆಲ್ಲ ಗೊತ್ತಾ? ಎಲ್ಲರಿಗೂ ನಮಸ್ಕಾರ. ಆಕಾಶದಲ್ಲಿ ಉತ್ತರ ಪಾಲ್ಗುಣಿ ನಕ್ಷತ್ರ ಮಿನುಗುತ್ತಿದೆ ಅಂದರೆ ಅದು ನಮ್ಮ ಮಣಿಕಂಠನ ಜನ್ಮದಿನ ಅಂತಲೇ ಅರ್ಥ. ಪಂದಳರಾಜನಿಗೆ ಮಗುವಾಗಿ ಸಿಕ್ಕ ಆ ಪುಣ್ಯ ಗಳಿಗೆಯ ನೆನಪಲ್ಲೇ ಸ್ವಾಮಿಯನ್ನ ಸನ್ನಿಧಾನದಿಂದ ಪಂಪಾ ನದಿಯ ಕಡೆಗೆ ಹೆಜ್ಜೆ ಹಾಕಿಸ್ತಾರೆ. ಈ ವೈಭವದ ಆರಟ್ಟು ಮೆರವಣಿಗೆಯಲ್ಲಿ ಅಯ್ಯಪ್ಪನ ವಿಗ್ರಹವನ್ನ ಪಂಪಾ ನದಿಗೆ ಹೊತ್ತು ಸಾಗುವ ಆ ಆನೆಯ ಹೆಸರು ಕೂಡ ಮಣಿಕಂಠನೆ. ಸಾಮಾನ್ಯ ಭಕ್ತರ ಹಾಗೆ ತಾನು ಕೂಡ ಇರುಮುಡಿಯನ್ನ ಹೊತ್ತು ಸಮರ್ಪಿಸಿ ಪರಮಾತ್ಮನನ್ನೇ ತನ್ನ ಬೆನ್ನ ಮೇಲೆ ಹೊತ್ತು ಸಾಗುವುದನ್ನು ನೋಡೋಕೆ ಎರಡು ಕಣ್ಸಾಲ್ದು. ಕೊನೆಗೆ ಪಂಪಾ ನದಿಯ ನೀರಿನಲ್ಲಿ ಅಯ್ಯಪ್ಪನ ಪಾದಸ್ಪರ್ಶವಾದಾಗ ಇಡೀ ಶಬರಿಮಲೆಯೇ ಪಾವನವಾದಂತೆ ಕಾಣಿಸುತ್ತೆ. ಈ ವರ್ಷ ಮಾರ್ಚ್ 23ರಂದು ಧ್ವಜಾರೋಹಣದಿಂದ ಆರಂಭವಾದ 10 ದಿನಗಳ ಈ ಉತ್ಸವ ಏಪ್ರಿಲ್ 1ರಂದು ಉತ್ತರ ಪಾಲ್ಗುಣಿ ನಕ್ಷತ್ರದ ಪವಿತ್ರ ಮುಹೂರ್ತದಲ್ಲಿ ನಡೆಯಲಿದೆ. ಶಬರಿಮಲೆಯ ಇತಿಹಾಸದ ಈ ದೈವಿಕ ಕ್ಷಣವನ್ನ ನೀವು ಕೂಡ ಕಣ್ತುಂಬಿಕೊಳ್ಳಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.